ಮುಂಜಾನೆ ನಸಕ್ನಾಗ ಜಲ್ದಿ ಅದು ಆಕಳ ಎಲ್ಲ ಹೊರಗೆ ಕಟ್ಟೀನಿ ರೀ. ಈಗ ಹೊರಗೆ ಕಟ್ಟಿ ಎಲ್ಲ ಹೆಡ್ಡಿ ಎಲ್ಲ ತೆಗಿಬೇಕು ನೋಡಿರಿ. ಯಾವ ರೀತಿ ಆಕಳುಗಳು ಇರ್ತಾವೆ ಹೊರಗೆ ಕಟ್ಟೀನಿ. ನಮ್ಮ ಮಾವ ಹೆಂಡಿ ತೆಗಿಲತ್ತಾನ್ರಿ ನೋಡಿರಿ ಹಂಗೆ ತೆಗಿತಾನು. ಈಗ ಹೆಂಡಿ ತೆಗೆದವಕ್ಕೆ ನುಚ್ಚು ಹಾಕ್ಬೇಕು ರೀ, ಬೇರೆಷ್ಟು ಅಂತ ಹೇಳಿ ಹಾಕ್ತೀನಿ ನಾನು ಅದಕ್ಕೆ. ಇವಾಗ ನೋಡಿರಿ ನಮ್ಮ ತಾಯಿಯವರು ಅವಕ್ಕೆ ಮಿಕ್ಸ್ ಮಾಡತ್ತಾವ ಯಾವ ರೀತಿಯಾಗಿ ಕೈದಿಂದ. ಈಗ ಅವಕ್ಕೆ ಇಡ್ತೀನಿ ನೋಡಿರಿ ಯಾವ ರೀತಿ ನೋಡಿರಿ ಯಾವ ರೀತಿಯಾಗಿ ತಿಂತಾವು. ಈ ರೀತಿ ಮಾಡೋದ್ರಿಂದ ಹಾಕೋದು ಒಳ್ಳೆ ಫುಡ್ ಹಾಕೋದು ಒಳ್ಳೆ ರೀತಿಯ ಹಾಲನ್ನು ಕೊಡ್ತಾವ್ರಿ ಅವು ಆಕಳುಗಳು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಹಾಲು ಕೊಡ್ತಾವೆ. ಇದೇ ರೀತಿಯಾಗಿ ಹಾಗಾದ ಕರಿತೀವಿ. मुझे कोई फर्क नहीं पड़ता कि दुनिया मेरे बारे में क्या बोलती है क्या सोचती है, क्योंकि मैं औरों की तरह किस्मत के भरोसे नहीं हूँ, मेहनत के भरोसे हूँ. और मुझे अपनी मेहनत पर पूरा यकीन है कि आने वाले कुछ सालों के अंदर. ನಂತರ ನಮ್ಮ ಮಮ್ಮಿ ಅವರು ನಮ್ಗೆ ಚಹಾ ಕೊಡ್ತಾರೆ. ಚಹಾ ಕುಡಿದ್ನ ಈಗ ಡೈರಿ ಹೋಗ್ಬೇಕು. ಚಹಾ ಬಿಸ್ಕೆಟ್ ಕೊಟ್ಟರು. ಈಗ ಕ್ಯಾನ್ ತೊಗೊಂಡು ನಾನು ಗಾಡಿಗೆ ಹಾಕಿ ಈಗ ಡೈರಿ ಹೋಗ್ಬೇಕ್ರಿ ನಾವು. ಈ ರೀತಿ ನನ್ನ ಗಾಡಿ ಐತಿ ಸ್ಪ್ಲೆಂಡರ್ ಅಂತ. ಸ್ಪ್ಲೆಂಡರ್ ತೊಗೊಂಡು ಈಗ ಹೊಂಟೇನ್ರಿ ನಾನು ನೋಡಿ. ಗಾಡಿ ಚಾಲು ಮಾಡಿದೆ. ನಮ್ಮ ಊರಾಗ ಬಂದ್ರಿ. ನಮ್ಮ ಊರಲ್ಲಿ ಇದು 2 ಡೈರಿಗೂ ಅದಾವು, ಒಂದು ವಾರ್ಣ ಮತ್ತು ಒಂದು ಚೆನ್ನೈ ಐತ್ರಿ. ನಾನು ವಾರ್ಣಕ್ಕೆ ಹಾಕೋದು ಹಾಲು. ನಮ್ಮ ಡೈರಿ ಬಂತು ನೋಡಿರಿ. ಡೈರಿಯಿಂದ ಗಾಡಿಯಿಂದ ಕ್ಯಾನ್ ತೆಗೆದು ಹೊಂಟೇನಿ ನೋಡಿರಿ. ಎಷ್ಟು ಮಂದಿ ಪಾಳೆ ಹಚ್ಚಿಬಿಟ್ರು. ಸ್ವಲ್ಪ ಟೈಮ್ ಆಗುತ್ತೆ. ಪಾಳೆ ಹಚ್ಚಿ ನಿಂದಿರಬೇಕು ನೋಡಿರಿ. ಎಲ್ಲರೂ ಗದ್ದಲಿಂದ ಕುಡಿದಾರೆ ಎಲ್ಲರೂ. ಈ ರೀತಿಯಾಗಿ ಡೈರಿ ಐತ್ರಿ. ನಾವು ಹೋಗಿ ಹಾಲು ಹಾಕ್ಬೇಕು ಒಳಗಡೆ ಹೋಗಿ. ಈಗ ನೋಡಿರಿ ಯಾವ ರೀತಿಯಾಗಿ ಲೈನ್ ಹಚ್ಚಿದ್ದಾರೆ ಒಳಗೆ. ನಾನು ಬಂದು ನಮ್ಮ ಕಿಟ್ಲಿ ತೊಗೊಂಡು ನಾನು ಹಾಲು